ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾನು ಗರಿ ಆದಂಥ ಬಜ್ಜಿ ಮಾಡೋದು ತೋರಿಸ್ಲತ್ತೀನಿ ರೀ. ಈ ಬಜ್ಜಿ ಮ್ಯಾಗ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಅಂದ್ರೆ ಗರಿ ಆಗಿರ್ತಾವ್ರಿ, ಒಳಗೆ ಮೆತ್ತಗೆ ಸಾಫ್ಟ್ ಆಗಿರ್ತಾವ್ರಿ. ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ ಮತ್ತು ಈಸಿಯಾಗೂ ಮಾಡ್ಬೋದ್ರಿ. ಮತ್ತು ನನ್ನ ವಿಡಿಯೋ ಏನಾದ್ರೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಇದು ಹೆಂಗೆ ಮಾಡೋದಂತ ನೋಡೋಣ. ಇಲ್ಲಿ ನಾವೊಂದು ಪಾತ್ರೆ ತೊಗೊಂಡೇನ್ರಿ. ಅಂದ್ರೆ ನಾ ಬಜ್ಜಿ ಹಿಟ್ಟು ಇದೇ ಪಾತ್ರೆದಾಗ ಕಲ್ಸ್ಕೊಳಕಿದ್ದೀನಿ. ಅದಕ್ಕೆ ನಾ ಈ ಬೊಗೋಣಿ ತೊಗೊಂಡೇನ್ರಿ. ನೀವು ಯಾವುದೇ ಒಂದು ತೊಗೋರಿ. ನಾ ಇಲ್ಲಿ ಒಂದು 2 ಕಪ್ ಆಗೋಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಳತ್ತೀನಿ ರೀ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಒಂದು ಚಿಟಿಕಿ ಸೋಡಾ ಹಾಕ್ಕೊಳತ್ತೀನಿ ರೀ. ಸೋಡಾ ಎದಕ್ಕೆ ಹಾಕೋದಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಮತ್ತು ಸಾಫ್ಟ್ ಬರಬೇಕಂದ್ರೆ ಸೋಡಾ ಹಾಕೋಬೇಕ್ರಿ. ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಚೆಂದಂಗೆ ಕಲ್ಸ್ಕೊಳತ್ತೀನಿ ರೀ. ಒಂದು ಗಂಟಿಲ್ಲಾರ್ದಂಗೆ ಕಲ್ಸ್ಕೋಬೇಕು. ಸ್ವಲ್ಪ ನೀರು ಹಾಕೋರಿ. ಒಮ್ಮೆಗ್ಲೆ ನೀರು ಹಾಕ್ತಂದ್ರೆ ಭಾಳ ತೆಳ್ಳಗಾಗ್ತೈತಿ ಮತ್ತು ಬಜ್ಜಿ ನಿಮ್ಗೆ ಸರಿಯಾಗಿ ಬರೋದಿಲ್ಲ ಮತ್ತು ಭಾಳ ಗಟ್ಟಿ ಆದ್ರೂ ನಡಿದಿಲ್ಲ. ಒಂದು ಸ್ವಲ್ಪ ನೀರು ಹಾಕಿ ಕಲ್ಸ್ಕೋಬೇಕು. ಒಂದು 10 ನಿಮಿಷ ಇದನ್ನ ಹಿಟ್ಟು ನೆನೆಯಕ್ಕೆ ಬಿಡ್ತೀನಿ. ಆಮೇಲೆ 10 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಅಜ್ವೇನ ಅಥವಾ ಕಾಳು ಇದನ್ನ ಕೈಯಾಗ ಹಾಕಿ ತಿಕ್ಕೊಂಡು ಹಾಕ್ಕೊಳತ್ತೀನಿ. ಇಲ್ಲೊಂದು 2 ಉಳ್ಳಾಗಡ್ಡಿ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇವು ಕಟ್ ಮಾಡಿದ್ದು ಏನೆಲ್ಲ ಹಿಟ್ಟು ಕಲಸಿಟ್ಟಿದ್ದೆವಲ್ಲ ರೀ ಅದ್ರಾಗ ಒಂದೊಂದಾಗೆ ಹಾಕ್ಕೊಳತ್ತೀನಿ ರೀ. ಚೆಂದಂಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಿ ನಿಮ್ಗೆ ಉಳ್ಳಾಗಡ್ಡಿನ ಇಲ್ಲಿ ಉದ್ದಾಗಿ ಹೊಳ್ಕೊಂಡಿನಿ. ನಿಮ್ಗೆ ಬ್ಯಾಡಂದ್ರೆ ನೀವು ಚೌಕಾಕಾರದಾಗೂ ಕಟ್ ಮಾಡ್ಕೊಬೋದು ರೀ, ನಿಮ್ಮ ಇಷ್ಟ ರೀ. ಈ ಉದ್ದುದ್ದು ಹೊಳ್ಕೊಂಡೇವು ಅಂದ್ರೆ ಒಂದು ಸ್ವಲ್ಪ ಗರಿಯಾಗಿ ಬರ್ತಾವ್ರಿ ಅಷ್ಟೇ ರೀ. ಇಲ್ಲಿ ನೋಡ್ರಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಮಿಕ್ಸ್ ಆದ್ಮೇಲೆ ಇದನ್ನೂ ಒಂದು 5 ನಿಮಿಷ ನೆನ್ಲಾಕ್ ಬಿಡ್ಬೇಕ್ರಿ ಎಲ್ಲ ತರಕಾರಿ ಹಾಕಿದ್ಮೇಲೆ. ಆಮೇಲೆ 5 ನಿಮಿಷ ಆದಮೇಲೆ ನಿಮ್ಗೆ ತೋರಿಸ್ಲತ್ತೀನಿ ನೋಡ್ರಿ. ಚೆಂದಂಗೆ ಹಿಟ್ಟು ನೆಂದೈತ್ರಿ. ಈಗ ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಕೊರಿ. ನಾ ಕಡಾಯಿ ಇಟ್ಕೊಂಡೀನಿ. ಅದ್ರೊಳಗೆ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದತ್ತ ನೋಡ್ಲಕ್ಕ 1-2 ಹನಿ ಹಿಟ್ಟು ಬಿಟ್ಟು ನೋಡ್ಲತ್ತೀನಿ ರೀ. ಈಗ ಎಣ್ಣೆ ಕಾಯ್ದೈತಿ. ಎಣ್ಣೆ ಕಾದ್ಮೇಲೆ ನಾವು ಬಜ್ಜಿನ ಚೆಂದಂಗೆ ಸಣ್ಣಗೆ ಹಾಕೋಬೇಕು ರೀ. ಸಾವ್ಕಾಶ ಹಾಕೋಬೇಕು, ನೆನಪಿಡ್ರಿ. ಸೈಡ್ದಿಂದ ಸಾವ್ಕಾಶ ಹಾಕೋರಿ. ನೀವು ಒಮ್ಮೆಗ್ಲೆ ಬಿಡ್ಲಾಕ್ ಹೋದ್ರಂದ್ರೆ ಕೈಗೆ ಎಣ್ಣೆ ಸಿಡಿತೈತಿ. ಹಾಗಾಗಿ ಭಾಳ ಸಾವ್ಕಾಶ ಸೈಡ್ದಿಂದ ಹಾಕೋಬೇಕ್ರಿ. ಇಲ್ಲಿ ಲೋ ಫ್ಲೇಮ್ದಾಗ ಇಟ್ಕೊಂಡು ಬಜ್ಜಿನ ಚೆಂದಂಗೆ ಕರ್ಕೋಬೇಕ್ರಿ. ಅಂದ್ರೆ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಾಗೂ ಮಾಡ್ಕೋಬಾರ್ದ್ರಿ, ದಮ್ ಉರಿ ಒಳಗೂ ಮಾಡ್ಕೋಬಾರ್ದ್ರಿ. ಮೀಡಿಯಮ್ದಾಗ ಉರಿದಾಗ ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ನಾ ಬಜ್ಜಿ ಕರ್ಕೊಂಡೀನಿ. ಈಗ ನೋಡ್ರಿ ಬಜ್ಜಿ ಎಷ್ಟು ಚಂದ ಅಂದ್ರೆ ಉಬ್ಬಿ ಬಂದವು ಮತ್ತು ಅಷ್ಟೇ ಗರಿಯಾಗೂ ಬಂದವ್ರಿ. ಈಗ ನಮ್ಮ ಬಜ್ಜಿ ತಯಾರಾಯ್ತು ರೀ. ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.